ಮತ್ತೂರು ಅನ್ನೋ ಕಡೆ ಹೋಗ್ತಾ ಇದೀವಿ. ಇಲ್ಲೇ ಬರೋದಂತೆ ಅರ್ಜುನನ ಸಮಾಧಿ. ಏನು ಆನೆವೆ ಅಂತವ್ರೆ. ನಮ್ಮ ಗಾಡಿನೇನು ತಿರ್ಸ್ಕೊಳಕಾಯ್ತದ ಗುರು ಸಡನ್ ಆಗಿ. ನೋಡಪ್ಪ ಇದು ಯಾವ್ದು ಕಾಡು ಒಳಗಡೆ. ಸ್ನೇಹಿತರೆ, ಇವಾಗ ಅವಾಗ್ಲೂ ಹೇಳ್ದಂಗೆ ಇಲ್ಲಿ ಚೆನ್ನಾಪುರ ಗ್ರಾಮದಿಂದ ಸ್ವಲ್ಪ ಮುಂದೆ ಹೋಗಿ ರೈಟಿಗೆ ತಗೊಂಡ್ರೆ ನಮ್ಮ ಅರ್ಜುನನ ಸಮಾಧಿ ಇದೆಯಂತೆ. ಸೊ ಅದನ್ನ ಒಂದು ನೋಡ್ಕೊಂಡ್ ಬಂದ್ಬಿಡೋದ ಅನ್ಕೊಂಡು ಹೋಗ್ತಾ ಇದ್ವಿ. ಇವಾಗ್ಲೂ ಅಷ್ಟೇ ಪರಿಸರ ಎಲ್ಲ ಫುಲ್ಲು ಚೆನ್ನಾಗಿದೆ. ಫುಲ್ಲು ಹಸಿರಾದ ವಾತಾವರಣ. ಕಾಡು ಪ್ರಾಣಿಗಳಿವೆ, ಎಚ್ಚರಿಕೆ. ಈ ಕಡೆ ಹೋದ್ರೆ ಮೋಸ್ಟ್ಲಿ ಶನಿವಾರ ಸಂತೆ ಹೋಗ್ಬೋದು ಇದು ರೋಡು. ಸ್ನೇಹಿತರೆ, ಇವಾಗ ಇದಾದ ಮತ್ತೂರು ಅನ್ನೋ ಕಡೆ ಹೋಗ್ತಾ ಇದೀವಿ. ಇಲ್ಲೇ ಬರೋದಂತೆ ಅರ್ಜುನನ ಸಮಾಧಿ. ರೋಡೆಲ್ಲ ಫುಲ್ಲು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಏನು ಆನೆವೆ ಅಂತವ್ರೆ. ನಮ್ಮ ಗಾಡಿನೇನು ತಿರ್ಸ್ಕೊಳಕಾಯ್ತದ ಗುರು ಸಡನ್ ಆಗಿ. ಆನೆ ಬಂದ್ಬಿಡ್ರೆ ಅದೆಲ್ಲ ಕೇಸರಿ ಬಾವುಟ ಹಾಕಿರ್ತಾರೆ ಅಂತಂದ್ರೆ ಯಾಕೆ ಕೇಸರಿ ಬಾವುಟನ ಹಾಕಿಲ್ಲ, ಬೋರ್ಡು ಹಾಕಿಲ್ಲ. ಇವ್ರು ನೋಡಿದ್ರೆ ಈ ಕಡೆ ಕರ್ಕೊಂಡು ಹೋಯ್ತವ್ರೆ. ಇದು ಕಾಂಕ್ರೀಟ್ ರೋಡ್ ಮಾಡೋರೆ ಅಂದ್ರೆ ಇದೇ ಇರ್ಬೇಕು. ಫುಲ್ಲು ಕಾಡಿನ ಪ್ರದೇಶನ. ಕಾಡು ಕಾಫಿ ಎಸ್ಟೇಟ್ ಇದು. ಕಾಡು ಗುರು, ಕಾಡು ಕಾಫಿ ಎಸ್ಟೇಟ್ ಎಲ್ಲ. ಈ ಚಿಕ್ಕ ರೋಡಲ್ಲಿ ಹೆಂಗಪ್ಪ ತಿರ್ಸ್ಕೊಳ್ಳೋದು ಆನೆಗೆ ಬಂದ್ಬಿಟ್ರೆ. ಅವ್ರು ನೋಡಿದ್ರೆ 1-2 ಕಿಲೋಮೀಟರ್ ಅಷ್ಟೇ ಅಂತಂದ್ರು. ಇಲ್ಲಿ ನೋಡಿ ಸುಮಾರು ದೂರ ಅದ. ಇಲ್ಲಿ ಫುಲ್ಲು ಧೂಳುಮಯ. ಓಹೋ, ಸ್ನೇಹಿತರೆ ನೋಡಿ, ಇದೆ ನಮ್ಮ ಅರ್ಜುನನ ಸಮಾಧಿ. ಫುಲ್ಲು ಕಾಡಿನ ಮಧ್ಯೆ ಇದೆ ನೋಡಿ. ಫುಲ್ಲು ಇದಿದೆ. ಇಲ್ಲಿ ಅರ್ಜುನ ಸಮಾಧಿ ಇದೆ. ಮೋಸ್ಟ್ಲಿ ಇದಿರ್ಬೇಕು, ಏನೋ ಸ್ಟ್ಯಾಚ್ಯೂ ಇರಬೇಕು. ಮಾಡಿದ ಅದಿನ್ನೂ ಓಪನ್ ಮಾಡಿಲ್ಲ. ಚೆನ್ನಾಗಿ ಮಾಡಿದಾರಲ್ಲ ಸೌಕರ್ಯಗಳು. ಅರ್ಜುನ ಸಮಾಧಿ ನೋಡ್ಕೊಂಡು ಬಿಸ್ಲೆಘಾಟ್ ಕಡೆ ಹೋಗ್ತಾ ಇದೀವಿ. ಬಿಸ್ಲೆಘಾಟಿಂದ ಮಾಮೂಲಿ ಸೋಮೇಶ್ವರ ಬೀಚ್ ಹೋಗ್ತೀವಿ. ಅಲ್ಲ ನೋಡಿ, ಮೋಸ್ಟ್ಲಿ ಇದು ರಬ್ಬರ್ ಪ್ಲಾಂಟೇಶನ್ ಇರ್ಬೇಕಿದು. ನೋಡಿ, ಫುಲ್ ಹಸಿರಾದ ಪರಿಸರ. ಹೋಗ್ಲಿ ಬಿಡು, ಸ್ಟ್ರೈಟ್ ರೋಡು ನೋಡಿ. ಹಸಿರಾದ ಯಾವುದು ಬೆಕ್ಕನಹಳ್ಳಿ ಅನ್ನೋ ಊರು. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಮೊದಲನೇ ರೇಂಜ್, ಬೆಟ್ಟದ ರೇಂಜ್ ಕಾಣಿಸ್ತಾ ಇರೋದು. ನೋಡಿ, ವನಗೂರು ಅನ್ನೋ ಕಡೆ ಬಂದಿದ್ದೀವಿ. ಇವಾಗ ಈ ಕಡೆ ಹೋಗ್ಬೇಕು, ಬಿಸ್ಲೆ ಸುಬ್ರಹ್ಮಣ್ಯ ಕಡೆಗೆ. ಬನ್ನಿ ಹೋಗೋಣ. ಬರೋ ರಘು. ವನಗೂರು ಗ್ರಾಮ ಪಂಚಾಯಿತಿ ಕೂಡು ರಸ್ತೆ. ವನಗೂರು ಕೂಡು ರಸ್ತೆ ಇದು. ಓಕೆ, ಕೂಡು ರಸ್ತೆ ಎಲ್ಲ ಕಡೆಗೂ ಕನೆಕ್ಟಿವಿಟಿ ಇದೆ ಇಲ್ಲಿಂದ. ಎಂತಗ ಹಾ
ಅಲ್ಲ ಲೈ ಅಲ್ಲ ನಿಂತ್ಕೊಂಡ್ಬಿಟ್ಟು ಹೊರಡಿ ಅದಕ್ಕೆ ಬಂದ್ನಿ ಅಂತ ನಿಂತ್ಕೊಂಡ. ಸ್ನೇಹಿತರ ನೋಡಿ, ಇಲ್ಲಿ ನೋಡಿದೀವಿ ಬೆಟ್ಟದ ರೇಂಜ್ ಯಾವ ತರ ಕಾಣಿಸ್ತಾ ಇದೆ. ಓ ಬಂದ್ರು ಸಾಕು ರೆಡಿ ಆಗಿದ್ದು. ಓ ಎಲ್ಲ ನೋಡಪ್ಪ ಗಾಗಲ್ಸ್ ಹಾಕೊಂಡು ಹೀರೋಗಳು. ಬಿಸ್ಲು ಫುಲ್ಲು ಇಲ್ಲ ಮಜಾ. ಫುಲ್ಲು ಬೆಟ್ಟದ ರೇಂಜ್ ಸಾಕಾದ ಕಾಣಿಸ್ತದೆ ಇಲ್ಲಿಂದ. ನೋಡಿ ಇವಾಗ ಇವ್ರಿಗೊಂಥರ ನಾನೇ ಗೈಡ್ ತರ, ಇವಾಗ ಗೈಡ್ ತರ ನಾನೇ ಅಂದೆ. ಇವರು ಟೂರಿಸ್ಟ್ಗಳ ತರ ಕನ್ನಡಕ ಎಲ್ಲ ಹಾಕೊಂಡು ಬರ್ತವ್ರೆ. ನಾವು ಗೈಡ್ ನಾನು ಟೋಪಿ ಹಾಕಬೇಕಾಯ್ತು. ಟೋಪಿ ಹಾಕೊಂಡಿದ್ರೆ ಸರಿ ಇರೋದು. ನೋಡಿ ಬಿಸ್ಲೆಘಾಟ್ಗೆ ಹೋಗ್ಬೇಕಾದ್ರೆ ರಿಚ್ ಪಾಯಿಂಟ್ ಅಂತ ಸಿಗ್ತದೆ. ಈ ಕಡೆ ಇರೋ ನೀರೆಲ್ಲ ಅರೇಬಿಯನ್ ಸಿ, ಈ ಕಡೆ ಇರೋ ನೀರೆಲ್ಲ ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರುತ್ತದೆ. ಇದೇ ಈ ರಿಚ್ ಪಾಯಿಂಟ್ ವಿಶೇಷ. ಇಲ್ಲೇ ಒಂದು ಇದಿದೆ, ಮೋಸ್ಟ್ಲಿ ಇದೇನೋ ದೇವಸ್ಥಾನ ಥರ ಏನೋ ಮಾಡಿದ್ದಾರೆ. ಫುಲ್ಲು ಬೆಟ್ಟ. ಮಾನ್ಸೂನ್ ಟೈಮಲ್ಲಿ ಇದೊಂದು ನೋಡುವಂತಹ ಅದ್ಭುತವಾದ ಸ್ಥಳ. ಬಿಸಿಲ ಗ್ರಾಮ ಇನ್ನು 7 ಕಿಲೋಮೀಟರ್ ಇದೆ. ಎಲ್ಲ ಹಳೇ ನೆನಪುಗಳು. ಸುಮಾರು 1-2 ವರ್ಷನೇ ಆಗಿತ್ತು ಈ ರೂಟಲ್ಲಿ ಹೋಗ್ತಿ. ಎಲ್ಲ ನೆನಪು ಇದೆ ಇವಾಗ. ಅವಾಗ ಜಾಸ್ತಿ ಓಡಾಡ್ತಿದ್ದೆ ಈ ರೂಟಲ್ಲಿ. ನೋಡಿ ಇವಾಗ ಫುಲ್ಲು ಕಾಡು ಪ್ರದೇಶ ಸ್ಟಾರ್ಟ್ ಆಗಿದೆ. ಬಿಸಿಲೆ ನಮಗೆ ಒಂದು 2 ಕಿಲೋಮೀಟರ್ನ ಬಾಕಿ ಇದೆ. ಬಿಸಿಲೆ ಘಾಟಿಗೆ ಎಂಟ್ರಿ ಆಗಿದ್ದೀವಿ. ನಾವೇನ್ ಮಾಡೋದು ಅಂತಂದ್ರೆ ಇವಾಗ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇಲ್ಲ. ವ್ಯೂ ಪಾಯಿಂಟ್ ಹೋದ್ರೆ ಏನ್ ಮಾಡ್ತಾರೆ ಅಂದ್ರೆ ಫೋಟೋಗಳು ತಗೊಂಡು ಅಲ್ಲೇ ಟೈಮ್ ವೇಸ್ಟ್ ಮಾಡಕ್ ಕೊಡ್ತಾರೆ. ಸೊ ಅದರಿಂದ ವ್ಯೂ ಪಾಯಿಂಟ್ ಹೋಗ್ದಲೆ ಅಲ್ಲಿ ಮುಂದೆ ಒಂದು ವ್ಯೂ ಪಾಯಿಂಟ್ ಇದೆ, ಫ್ರೀ ವ್ಯೂ ಪಾಯಿಂಟ್. ಅಲ್ಲೇ ನಿಲ್ಲಿಸ್ಬಿಟ್ಟು 1-2 ಫೋಟೋ ತಗೊಂಡು ಹೊರಡೋಣ ಬನ್ನಿ. ಪಾತಾಳ ಪಕ್ಕದಲ್ಲಿ ಪಾತಾಳ ನೋಡಿ. ಇದೇ ಹೇಳೋದಲ್ಲ ಫ್ರೀ ವ್ಯೂ ಪಾಯಿಂಟ್ ಅಂತ. ಇವಾಗ ಬಿಸಿಲೆ ಘಾಟ್ನ ಇಳಿತಾ ಇದೀವಿ. ಫುಲ್ಲು ಬಿಸಿಲೆ ಘಾಟಲ್ಲಿ. ಈ ಪ್ರದೇಶದ ಅಥವಾ ಈ ಘಾಟ್ನ ವಿಶೇಷತೆ ಏನು ಅಂತಂದ್ರೆ, ಈ ಘಾಟು 3 ಜಿಲ್ಲೆಗಳ ಸಂಗಮ. ಹಾಸನ, ಮಂಗಳೂರು ಮತ್ತೆ ಕೊಡಗು, ಈ 3 ಜಿಲ್ಲೆಗಳ ಸಂಗಮನೇ ಈ ಪ್ರದೇಶ ಅಥವಾ ಈ ಘಾಟು. ನೆಕ್ಸ್ಟು ಗಡಿ ಚಾಮುಂಡೇಶ್ವರಿ ಹತ್ರ ಒಂದು ಸ್ಟಾಪ್ ಹಾಕಿ ಕೈ ಮುಕ್ಕೊಂಡು ಪಯಣ ಬೆಳೆಸ್ತಾ ಇರೋಣ. ಅಂತೂ ಇಂತೂ ಬಿಸಿಲೆ ಘಾಟ್ನ ಮುಗಿಸಿದೀವಿ. ಇವಾಗೇನಿದ್ರು ಕರಾವಳಿ ಪ್ರದೇಶ, ಮಲೆನಾಡು ಮುಗಿತು, ಇವಾಗ ಕರಾವಳಿ ಪ್ರದೇಶ. ಇದು 50 ಸಿಪ್ ಕೊಡ್ಲಿ ಬನ್ನಿ. ಇನ್ನೇ ಹತ್ರ ಅದೇ ಇದೆ. 50 ಸಿಪ್ ಕೊಡ್ಲಿ ಅಲ್ಲಿ ಆಗ್ತದ. 1 ಕಾಲು ಗಂಟೆ ಅಲ್ಲೇ, 1 ಕಾಲು ಗಂಟೆ ಅರ್ಧ ಗಂಟೆ ಅಲ್ಲೇ ಎತ್ಕೊಂಡು. ಸ್ನೇಹಿತರೆ ಊಟನ ಮುಗಿಸ್ಕೊಂಡು ಕಂಟಿನ್ಯೂಸ್ ಆಗಿ ಹೊಡ್ತಿದ್ದೀವಿ. ಅದು ಎಷ್ಟು ಕಿಲೋಮೀಟ್ರ್ ಹೊಡ್ತಿದ್ದೀವಿ ನಮ್ಗಂದು ಗೊತ್ತಿಲ್ಲ. ಇದು ಬರೋ ಪೃಥ್ವಿ ಇದು ಚೀಕ ಹಾಕಪ್ಪ. ಚಿಕ್ಕ ಎಲ್ಲ ಉರಿ ಎತ್ಕೊಂಡ್ಬಿಡದೆ. ಬರ್ಲಿರೋರು ಇನ್ನು ಇವತ್ತಿನ ಡೆಸ್ಟಿನೇಷನ್ಗೆ 60 ಕಿಲೋಮೀಟ್ರ್ ಮಾತ್ರ ಬಾಕಿ ಇದೆ. ಇಲ್ಲೊಂದು ಹೋಟ್ಲ್ ಹತ್ರ ಹಾಕಿದ್ದು ಟೀ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ. ಕಂಟಿನ್ಯೂಸ್ ಆಗಿ ಹೊಡೆದಿದ್ವಲ್ಲ, ಸ್ವಲ್ಪ ಬ್ಯಾಕಿಗೆ ರೆಸ್ಟು. ಈಗ ನಮ್ಮ ಗಾಡಿಗೆ ಏನು ಬೇಕಾಗಿಲ್ಲ, ನಮಗೆ ಬ್ಯಾಕಿಗೆ ಬೇಕು. ನಮ್ಮ ಗಾಡಿಗೆ ಬೇಕು, ನಂಗೆ ಬೇಕಣಪ್ಪ. ನಂಗೆ ಗಾಡಿದು ಸೀಟು ಹೊಸಿ ಇದೆಲ್ಲ ಕಣ ಆರ್ಡಲು.
ಅಲ್ಲ ನನಗೆ ಹೇಳ್ಬೋದಾರದು ನಾನು ಕಂಪ್ನಿ ಅವನು ಟ್ರಾವೆಲಿಂಗ್ಗೆ ಅಂತ ಗಾಡಿ ಮಾಡಿದ್ಮೇಲೆ ಸೀಟ್ನ ಕಂಫರ್ಟಬಲ್ ಆಗಿ ಕೊಡ್ಬೇಕು ತಾನೆ. ಕೊಡಬೇಕು. ಲೋ KTM ಬೇರೆದು ಕಂಪೇರ್ ಮಾಡ್ಕೊಂಡು ಇದೇ ಸ್ವಲ್ಪ ಇದಾದೆ ಏನು ಸಾಫ್ಟು. ಬರೀ ಸಮುದ್ರ ಅಲ್ಲ, ಮತ್ತೆ ಹಸಿರಿನ ಪರಿಸರನ ಕೂಡ ಹೊಂದಿದೆ. ಯಾವ ಊರು ಅಂತ ಇದು? ಯಾವ ಊರಣ? ಮಡಿ ಪಡೀಲ್. ಸ್ನೇಹಿತರೆ ಸಾರಿ, ಮಂಗಳೂರಲ್ಲ ಇದು, ಪಡೀಲ್ ಅನ್ನೋ ಊರು. ಅಣ್ಣ ಈ ಕಡೆ ಹೋದ್ರೆ ಯಾವ ಊರು? ಅಲ್ಲಲ್ಲ ಯಾವ ಊರು ಅಂತ ಕೇಳಿದೆ. ಬೇರೆನೇ ಇದು. ಮಂಗ್ಳೂರ್ಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕಾ? ಹಾಂ ಸರಿ. ಯಾವುದು ನೋಡಿ, ಮಹಾವೀರ ವೃತ್ತ ಅಂತ ಇದೆ. ಇಲ್ಲಿ ನಾವು ಇವಾಗ ಲೆಫ್ಟ್ ತಗೊಳ್ಬೇಕು. ಆಯ್ತು ಇರವ್ವ. ಈ ಕಡೆಯಿಂದ ಬಂದು ಇಲ್ಲಿ ರೈಟ್ನ ತಗೊಂಡು ಆಯ್ತು ಇವಾಗ ಇಲ್ಲಿ ಲೆಫ್ಟ್ ತಗೊಳ್ಬೇಕು. ಯಾವುದು? ಕೋಟೆಕಾರ್ ಅನ್ನೋ ಊರು. ಇಲ್ಲಿ ಲೆಫ್ಟ್ ತಗೊಂಡು ಇನ್ನೂ 1 ಕಿಲೋಮೀಟ್ರ್ ಮಾತ್ರ ಇರೋದಷ್ಟೇ. ಓ ಬೇರೆ ಹಾಕೋರೊಳಗರು ಎಲ್ಲ ತೆಗೆದ್ಬಿಟ್ಟಿದ್ದೀವಿ ವೇಲು. ಸೇಮ್ ಹುಡುಗಿ ಹಂಗೆ ಕಾಣಿಸ್ತಾ ಇದ್ದಿ ನೋಡ್ರಪ್ಪ. ರೈಲ್ ಬರ್ತಾ ಇದೆ. ಹಾಂ ಬೆಳಗ್ಗೆ ಕ್ರಾಸ್ ಬರ್ತದೆ. ಫೈನಲಿ 6 ಗಂಟೆಗೆ ಬಂದಿದ್ದೀವಿ. 300 ಕಿಲೋಮೀಟ್ರು ಓಡಿಸಿದ್ಕೋ ಒಂದು ಸಾರ್ಥಕ ಅಂತಲೇ ಹೇಳ್ಬೋದು. ಒಂದು ಸನ್ಸೆಟ್ ಸಿಗ್ತಾಯಿದೆ, ಬ್ಯೂಟಿಫುಲ್ ಸನ್ಸೆಟ್ ಸಿಗ್ತಾಯಿದೆ.